ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ರಾಕೇಶ್ ಬಾಳ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ B5ನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಎಕನಾಮಿಕ್ DSC 11ನಲ್ಲಿ ಬರ್ತಕ್ಕಂತಹ ಭಾರತೀಯ ಬ್ಯಾಂಕೋದ್ಯಮ ಮತ್ತು ಹಣಕಾಸು ಅಂತಕ್ಕಂಥದ್ದು. ಹಿಂದೆ ಕ್ಲಾಸ್ನಲ್ಲಿ ಏನಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದ ಸೇವೆಗಳ ಬಗ್ಗೆ ನೋಡಿದೆವು. ಅದರ ಮುಂದುವರೆದ ಭಾಗ ಇವತ್ತೇನಪ್ಪ ಅಂತಂದ್ರೆ ಹೊಸದಾಗಿ ಭಾರತದ ಆರ್ಥಿಕತೆಯಲ್ಲಿ ಬ್ಯಾಂಕುಗಳ ಪಾತ್ರ ಮತ್ತು ಪ್ರಾಮುಖ್ಯತೆ. ಭಾರತದ ಆರ್ಥಿಕತೆಯಲ್ಲಿ ಬ್ಯಾಂಕುಗಳ ಪಾತ್ರ ಹಾಗೂ ಪ್ರಾಮುಖ್ಯತೆ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ. ಹಣಕಾಸಿನ ಸಂಪನ್ಮೂಲಗಳು ಆರ್ಥಿಕ ಅಭಿವೃದ್ಧಿಯ ಸಾಧನೆಗೆ ಅತ್ಯವಶ್ಯಕವಾಗಿ ಬೇಕಾಗಿರತಕ್ಕಂಥ ಸಾಧನಗಳಾಗಿವೆ. ಹಣಕಾಸಿನ ಸಂಪನ್ಮೂಲಗಳಿಗಾಗಿ ಆರ್ಥಿಕ ಅಭಿವೃದ್ಧಿಯ ಒಂದು ಸಾಧನೆಗೋಸ್ಕರವಾಗಿ ಅತ್ಯವಶ್ಯಕವಾಗಿರುವ ಬೇಕಾಗಿರುವಂಥ ಸಾಧನಗಳು ಈ ಒಂದು ಹಣಕಾಸಿನ ಸಂಪನ್ಮೂಲ. ಈ ಒಂದು ಸಂಪನ್ಮೂಲಗಳು ಪೂರೈಕೆ ಮಾಡುವ ಪ್ರಮುಖ ಸಂಸ್ಥೆಗಳಪ್ಪ ಅಂತಂದ್ರೆ ವಾಣಿಜ್ಯ ಬ್ಯಾಂಕುಗಳು. ಈ ಒಂದು ಸಂಪನ್ಮೂಲಗಳ ಪೂರೈಕೆ ಮಾಡ್ತಕ್ಕಂಥ ಒಂದು ಪ್ರಮುಖ ಸಂಸ್ಥೆಯಪ್ಪ ಅಂತಂದ್ರೆ ಅದು ವಾಣಿಜ್ಯ ಬ್ಯಾಂಕುಗಳು. ಈ ಕಾರಣದಿಂದಾಗಿಯೇ ಆರ್ಥಿಕ ಅಭಿವೃದ್ಧಿಯಲ್ಲಿ ವಾಣಿಜ್ಯ ಬ್ಯಾಂಕುಗಳಿಗೆ ವಿಶೇಷವಾದಂಥ ಮಹತ್ವವನ್ನು ದೊರಕಿದೆ. 18ನೇ ಮತ್ತು 19ನೇ ಶತಮಾನಗಳಲ್ಲಿ ಯುರೋಪಿನಲ್ಲಿ ಕೈಗಾರಿಕಾ ಕ್ರಾಂತಿಯು ಸಂಭವಿಸಲು ವಾಣಿಜ್ಯ ಬ್ಯಾಂಕುಗಳು ಗಣನೀಯವಾಗಿ ಏನಪ್ಪ ಅಂತಂದ್ರೆ ನೆರವಾದವು. ವಾಣಿಜ್ಯ ಬ್ಯಾಂಕುಗಳು ಸಾಲದ ಹಣವನ್ನು ಸೃಷ್ಟಿಸಿ ಪೂರೈಕೆ ಮಾಡುವ ಮೂಲಗಳಾಗಿರುವುದರಿಂದ ಇಂದಿನ ಜಗತ್ತಿನಲ್ಲಿ ಅವುಗಳ ಸಹಕಾರದ ಹೊರತು ಅರ್ಥವ್ಯವಸ್ಥೆಯ ಯಾವುದೇ ವಲಯದ ಪ್ರಗತಿ ಸಾಧ್ಯವಿಲ್ಲದಂತಾಗಿದೆ. ಆರ್ಥಿಕ ಅಭಿವೃದ್ಧಿಯಲ್ಲಿ ವಾಣಿಜ್ಯ ಬ್ಯಾಂಕುಗಳ ಪಾತ್ರಗಳು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾವು ಒಂದೊಂದಾಗಿ ನೋಡ್ಕೋತಾ ಹೋಗೋದಾದರೆ, ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಉಳಿತಾಯ ಸಂಗ್ರಹಣೆ. ಈ ಒಂದು ವಾಣಿಜ್ಯ ಬ್ಯಾಂಕುಗಳು ಸಾರ್ವಜನಿಕರಿಂದ ಠೇವಣಿಗಳನ್ನು ಸ್ವೀಕರಿಸುವ ಮೂಲಕ ಉಳಿತಾಯಗಳನ್ನು ಸಂಗ್ರಹಿಸುತ್ತವೆ. ಈ ಒಂದು ಉಳಿತಾಯ ಸಂಗ್ರಹಣೆಗಪ್ಪ ಅಂತಂದ್ರೆ ವಾಣಿಜ್ಯ ಬ್ಯಾಂಕುಗಳು ಏನು ಮಾಡ್ತಾವೆ, ಸಾರ್ವಜನಿಕರಿಂದ ಠೇವಣಿಯ ರೂಪದಲ್ಲಿ ಏನು ಮಾಡ್ತಾವೆ, ಹಣವನ್ನು ಸ್ವೀಕಾರ ಮಾಡಿಕೊಂಡು ತಮ್ಮ ಬಳಿ ಏನು ಮಾಡ್ತಾವೆ, ಉಳಿತಾಯವನ್ನು ಸಂಗ್ರಹಣೆ ಮಾಡ್ಕೊಂಡು ಇಡ್ತಾವೆ. ಈ ಒಂದು ಠೇವಣಿಗಳ ಮೇಲೆ ಬಡ್ಡಿಯನ್ನು ನೀಡುವುದರ ಮುಖಾಂತರ ಅವು ಜನರ ಆದಾಯದ ಬೆಳವಣಿಗೆಗೆ ಏನು ಮಾಡ್ತಾವೆ, ಕಾರಣವಾಗ್ತವೆ. ಈ ಸಾರ್ವಜನಿಕರಿಂದ ಠೇವಣಿಗಳನ್ನು ನಾವು ಸ್ವೀಕಾರ ಮಾಡಿಕೊಂಡ ನಂತರ ಠೇವಣಿಗಳ ಮೇಲೆ ಏನಪ್ಪ ಅಂದ್ರೆ ಬಡ್ಡಿಯ ನೀಡುವುದರ ಮೂಲಕ ಈಗ ಹಣವನ್ನು ನಮಗೆ ನೀಡುತ್ತಾರೆ. ಅದರ ನಾವು ಬಡ್ಡಿಯ ರೂಪದಲ್ಲಿ ಏನಪ್ಪ ಅಂತಂದ್ರೆ ಬ್ಯಾಂಕುದಾರರು ಏನು ಮಾಡ್ತಾರೆ, ಸಾರ್ವಜನಿಕರಿಗೆ ಬಡ್ಡಿ ರೂಪದಲ್ಲಿ ಹಣವನ್ನು ನೀಡ್ತಾರೆ. ಇದರಿಂದ ಆದಾಯದ ಬೆಳವಣಿಗೆ ಏನಪ್ಪ ಅಂತಂದ್ರೆ ಇದೂ ಒಂದು ಕಾರಣ ಆಗ್ತದ. ಅಭಿವೃದ್ಧಿಶೀಲ ಅರ್ಥವ್ಯವಸ್ಥೆಗಳಲ್ಲಿ ಉಳಿತಾಯಗಳ ಹೆಚ್ಚಳವು ಏನಪ್ಪ ಅಂತಂದ್ರೆ ಅತ್ಯವಶ್ಯಕವಾದಂಥ ಸಂಗತಿಗಳಾಗ್ತವೆ ಅನ್ನೋದ್ರ ಬಗ್ಗೆ ಒಂದು ಭಾರತದ ಆರ್ಥಿಕತೆ ಬ್ಯಾಂಕುಗಳ ಪಾತ್ರ ಮತ್ತು ಪ್ರಾಮುಖ್ಯತೆಯಲ್ಲಿ ಮೊದಲನೇ ಪಾಯಿಂಟ್ ಬರ್ತಕ್ಕಂಥ ಉಳಿತಾಯ ಸಂಗ್ರಹಣೆ ಅಂತಕ್ಕಂಥದ್ದು. ಇನ್ನು ಎರಡನೇದಾಗಿ ನೋಡೋದಾದ್ರೆ ಉಳಿತಾಯದ ಅಭ್ಯಾಸದ ವೃದ್ಧಿ ಅಂತಕ್ಕಂಥದ್ದು. ಇಲ್ಲಿ ವಾಣಿಜ್ಯ ಬ್ಯಾಂಕುಗಳು ಜನರಲ್ಲಿ ಉಳಿತಾಯ ಮನೋಭಾವನೆಯ ವೃದ್ಧಿಸುತ್ತವೆ ಮತ್ತು ಬ್ಯಾಂಕೋದ್ಯಮ ಅಭ್ಯಾಸಗಳನ್ನು ಬೆಳೆಸ್ತವೆ. ಈ ಉಳಿತಾಯ ಅಭ್ಯಾಸದ ವೃದ್ಧಿಯಲ್ಲಿ ಏನಂದ್ರೆ ಈ ವಾಣಿಜ್ಯ ಬ್ಯಾಂಕ್ಗಳು ಏನು ಮಾಡ್ತಾವೆ, ಜನರಿಗೆ ಉಳಿತಾಯದ ಮನೋಭಾವನೆಯನ್ನು ಮಾಡ್ತಾವೆ, ಹೆಚ್ಚು ಮಾಡ್ತಿರ್ತಾವೆ. ಹೆಂಗಪ್ಪ ಅಂತಂದ್ರೆ ಈ ವಾಣಿಜ್ಯ ಬ್ಯಾಂಕ್ಗಳು ಏನಪ್ಪ ಅಂದ್ರೆ ಮತ್ತು ಉಳಿತಾಯದ ಮನೋಭಾವ ಹೆಚ್ಚು ಮಾಡ್ತವೆ ಮತ್ತು ಬ್ಯಾಂಕೋದ್ಯಮ ಅಭ್ಯಾಸಗಳನ್ನು ಸತರಪ್ಪ ಬೆಳೆಸ್ಕೋತಾವೆ. ನಾವು ಉಳಿತಾಯವನ್ನು ಹೆಂಗೆ ಮನೋಭಾವನೆ ಸಾರ್ವಜನಿಕರು ಮೂಡಿಸಬೇಕು ಅನ್ನುವಂಥದ್ದು ಉಳಿತಾಯದ ಅಭ್ಯಾಸದ ವೃದ್ಧಿಯಲ್ಲಿ ಹೇಳ್ತಿರ್ತಾರೆ. ಅವುಗಳ ಸತ ಬ್ಯಾಂಕೋದ್ಯಮದ ಅಭ್ಯಾಸಗಳನ್ನು ಮಾಡ್ತಾವೆ, ಹೊಳ್ಳಿ ಅವರು ಬೆಳೆಸ್ಕೊತ ಹೋಗ್ತಿರ್ತಾರೆ. ಬ್ಯಾಂಕುಗಳ ಅನುಪಸ್ಥಿತಿಯಲ್ಲಿರ್ತಕ್ಕಂಥ ಜನರು ತಮ್ಮ ಬಳಿ ಇರುವ ಹಣವನ್ನು ಅನುಪಯುಕ್ತವಾಗಿ ಖರ್ಚು ಮಾಡುವ ಅಪಾಯವಿರ್ತದೆ. ಬ್ಯಾಂಕುಗಳ ಅನುಪಸ್ಥಿತಿಯಲ್ಲಿ ಜನರು ತಮ್ಮ ಬಳಿ ಇರ್ತಕ್ಕಂಥ ಹಣವೇನು ಮಾಡ್ತವೆ, ಅನುಪಯುಕ್ತವಾಗಿ ಅಂದರೆ ಎಷ್ಟು ಬೇಕಾದ್ರೆ ಖರ್ಚು ಮಾಡುವಂಥ ಅಪಾಯ ಸತ ಇರ್ತೈತಿ. ಯಾಕಂದ್ರೆ ಬ್ಯಾಂಕುಗಳು ಅಸ್ತಿತ್ವದಲ್ಲಿರದಿದ್ದರೆ ಹಣವನ್ನು ಲಾಭದಾಯಕವಾಗಿ ಸಂಗ್ರಹಿಸಿಡಲು ಯಾವುದೇ ಮೂಲ ಇರುವುದಿಲ್ಲ. ಹೀಗಾಗಿ ವಾಣಿಜ್ಯ ಬ್ಯಾಂಕುಗಳು ಅಸ್ತಿತ್ವದಲ್ಲಿರುವ ಕಾರಣದಿಂದಾಗಿ ಜನರು ಠೇವಣಿಗಳನ್ನು ಇಡಲು, ಸಾಲಗಳನ್ನು ತೆಗೆದುಕೊಳ್ಳಲು ಮತ್ತಿತರ ಬ್ಯಾಂಕೋದ್ಯಮ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಇವರೇನು ಮಾಡ್ತಾರೆ, ಮುಂದಾಗ್ತಾರ. ಇದರ ಪ್ರಕಾರ ವಾಣಿಜ್ಯ ಬ್ಯಾಂಕುಗಳು ಜನರಲ್ಲಿ ಉಳಿತಾಯದ ಮನೋಭಾವನೆಯನ್ನು ಬೆಳೆಸುತ್ತವೆ ಹಾಗೂ ಬ್ಯಾಂಕ್ ಸಂತೃಪ್ತ ಯೋಜನೆಗಳಾಗಿವೆ. ಇಷ್ಟೇನಪ್ಪ ಅಂತಂದರೆ ವಿತರಣೆಯ ಮೇಲೇನೆ ತೆರಿಗೆಯ ಪರಿಣಾಮಗಳಂತಕ್ಕಂಥದ್ದು. ಇನ್ನು ಮೂರನೇದಾಗಿ ಪರಿಣಾಮ ನೋಡೋದಾದ್ರೆ ಅನುಭೋಗದ ಮೇಲೆ ತೆರಿಗೆಯ ಪರಿಣಾಮ. ಇಲ್ಲಿ ಯಾವ ರೀತಿಯಾದಂಥ ಅನುಭೋಗದ ಮೇಲೆ ತೆರಿಗೆ ಪರಿಣಾಮ ಬೀರ್ತದಪ್ಪ ಅಂತಂದ್ರೆ ತೆರಿಗೆಯ ಕಡ್ಡಾಯ ಪಾವತಿಯಾಗಿರುವುದರಿಂದ ಜನರು ಸರ್ಕಾರಕ್ಕೆ ತೆರಿಗೆಯನ್ನು ಪಾವತಿಸಲೇಬೇಕಾಗಿರ್ತೈತಿ. ಈ ಕಡ್ಡಾಯ ತೆರಿಗೆಯಪ್ಪ ಅಂತಂದ್ರೆ ಜನರು ಸರ್ಕಾರಕ್ಕೆ ಏನು ಮಾಡಬೇಕು, ತೆರಿಗೆಯನ್ನು ಪಾವತಿಸಲೇಬೇಕಾಗ್ತಿರ್ತೈತಿ. ಹೀಗಾಗಿ ತೆರಿಗೆ ಪಾವತಿಯೊಡನೆ ಹಣ ಕೊಳ್ಳುವ ಶಕ್ತಿಯ ಜನರಿಂದ ಸರ್ಕಾರಕ್ಕೆ ವರ್ಗಾವಣೆಗೊಳ್ಳುತ್ತದೆ. ಹಣ
ತೆರಿಗೆ ಪಾವತಿಯೊಡನೆ ಈ ಹಣಪ್ಪ ಅಂತಂದ್ರೆ ಈ ಯಾರು ಕೊಳ್ಳುವಂಥ ಸೆಕ್ಟರ್ ಇರ್ತಾರಲ್ಲ ಅವರಿಂದ ಜನರಿಂದ ಏನು ಮಾಡ್ತೈತಿ, ಸರ್ಕಾರಕ್ಕೆ ಏನು ಮಾಡ್ತದೆ, ಇದು ವರ್ಗಾವಣೆಗೊಳ್ತೈತಿ. ಅಂದ್ರೆ ತೆರಿಗೆಯನ್ನು ಪಾವತಿ ಮಾಡಿದ ಕಾರಣದಿಂದ ಜನರಲ್ಲಿ ಕೊಳ್ಳುವ ಶಕ್ತಿ ಕಡಿಮೆಯಾಗುತ್ತದೆ. ಕೊಳ್ಳುವ ಶಕ್ತಿ ಕುಸಿತದಿಂದ ಅನುಭೋಗದ ಮಟ್ಟವು ಕಡಿಮೆಯಾಗ್ತೈತಿ. ಇಲ್ಲಿ ತೆರಿಗೆಯನ್ನು ಪಾವತಿ ಮಾಡಿದ ಕಾರಣದಿಂದಾಗಿ ನಾವು ಟ್ಯಾಕ್ಸ್ ತುಂಬ್ಕೋತಾ ಹೋದಂತೆ ಏನು ಮಾಡ್ತದೆ, ಈ ಜನರಲ್ಲಿ ಏನಪ್ಪ ಅಂತಂದ್ರೆ ಕೊಂಡುಕೊಳ್ಳುವ ಶಕ್ತಿ ಏನಾಗ್ತದೆ, ಕಡಿಮೆ ಆಗ್ತೈತಿ. ಹೀಗಾಗಿ ಕೊಂಡುಕೊಳ್ಳುವ ಶಕ್ತಿಯನ್ನು ಕಡಿಮೆ ಆದ್ರಿಂದ ಈ ಅನುಭೋಗದ ಮಟ್ಟವು ಏನು ಮಾಡ್ತದೆ, ಇಲ್ಲಿ ಮತ್ತಷ್ಟು ತೀವ್ರ ಕುಸಿತಕ್ಕೆ ಉಂಟಾಗ್ತೈತಿ. ಹೀಗಾಗಿ ತೆರಿಗೆಯು ಅನುಭೋಗದ ಮಟ್ಟದಿಂದ ಕಡಿಮೆ ಮಾಡುವ ಪರಿಣಾಮವನ್ನು ಹೊಂದಿರುವುದಾದರೂ ಸಹ ಆದುದರಿಂದ ಅಧಿಕ ಆದಾಯ ವರ್ಗಗಳ ಜನರಿಗೆ ಹೆಚ್ಚಿನ ತೊಂದರೆಗಳಾಗುವುದಿಲ್ಲ. ಯಾಕಪ್ಪ ಅಂತಂದ್ರೆ ತೆರಿಗೆಯನ್ನು ಪಾವತಿಸಿದ ನಂತರ ಅವರಲ್ಲಿ ಸಾಕಷ್ಟು ಪ್ರಮಾಣದ ಹಣವು ಏನು ಮಾಡ್ತದೆ, ಉಳಿತಿರ್ತೈತಿ. ಆದರೆ ತೆರಿಗೆಯ ಕೆಳವರ್ಗದ ಆದಾಯದ ಜನರ ಅನುಭೋಗವನ್ನು ಕುಂದಿಸಲು ಇದರ ಮೂಲಕ ಅವರ ಜೀವನ ಮಟ್ಟವನ್ನು ಏನು ಮಾಡಬೇಕು, ಇದು ಕಡಿಮೆ ಮಾಡುತ್ತದೆ ಅನ್ನೋದ್ರ ಬಗ್ಗೆ ಈ ಒಂದು ಅನುಭೋಗದ ಮೇಲೆ ತೆರಿಗೆಯ ಪರಿಣಾಮದಲ್ಲಿ ಹೇಳಬಹುದಾಗಿದೆ. ಇನ್ನು ಕೊನೆಯದಾಗಿ ತೆರಿಗೆಯ ಇತರ ಪರಿಣಾಮಗಳು. ಇಲ್ಲಿ ತೆರಿಗೆ ಇತರ ಪರಿಣಾಮಗಳಲ್ಲಿ ಇಲ್ಲಿ 2 ಅಂಶಗಳನ್ನು ಒಳಗೊಂಡಿದೆ. ಮೊದಲನೇದಾಗಿ ಉದ್ಯೋಗದ ಮೇಲೆ ತೆರಿಗೆಯ ಪರಿಣಾಮ. ಈ ಉದ್ಯೋಗದ ಮೇಲೆ ಯಾವ ರೀತಿಯಾದಂಥ ತೆರಿಗೆ ಪ್ರಮಾಣ ಬೀಳ್ತದಪ್ಪ ಅಂತಂದ್ರೆ ತೆರಿಗೆಯು ಉದ್ಯೋಗದ ಮೇಲೆ ದುಷ್ಪರಿಣಾಮಗಳನ್ನು ಬೀರುತ್ತದೆ ಎಂಬ ವಾದವಿದೆ. ಯಾಕಪ್ಪ ಅಂತಂದ್ರೆ ಸರ್ಕಾರವು ಉದ್ಯಮಗಳ ಮತ್ತು ವ್ಯಾಪಾರದ ಮೇಲೆ ಅಧಿಕ ದರದ ತೆರಿಗೆಯನ್ನು ವಿಧಿಸಿದಾಗ ಅವುಗಳು ಗಳಿಸಿದ ಲಾಭದ ಬಹುಪ್ರಮಾಣವು ಸರ್ಕಾರಕ್ಕೆ ವರ್ಗಾವಣೆಯಾಗ್ತೈತಿ. ಈ ಒಂದು ಉದ್ಯೋಗದ ಮೇಲೆ ತೆರಿಗೆ ಪರಿಣಾಮ ಅಂತಂದ್ರೆ ಈ ಒಂದು ಉದ್ಯೋಗ ಮಾಡಬೇಕಂತ ದುಷ್ಪರಿಣಾಮಗಳು ಬೀರ್ತದಪ್ಪ ಒಂದು ವಾದ ಐತಿ. ಹ್ಯಾಂಗಂದ್ರೆ ಈ ಸರ್ಕಾರ ಉದ್ಯಮಗಳನ್ನು ಮತ್ತು ವ್ಯಾಪಾರದ ಮೇಲೆ ಅಧಿಕ ದರದ ತೆರಿಗೆಯನ್ನು ವಿಧಿಸಿದಾಗ ಅವುಗಳನ್ನು ಗಳಿಸಿದ ಲಾಭದ ಬಹುಪ್ರಮಾಣದಷ್ಟು ಏನು ಮಾಡ್ತದೆ, ಸರ್ಕಾರಕ್ಕೆ ಇದೇನು ಮಾಡಬೇಕಿದು ವರ್ಗಾವಣೆ ಮಾಡಬೇಕಾಗ್ತಿರ್ತೈತಿ. ಇದರಿಂದಾಗಿ ಅವು ಹಣವನ್ನು ಉಳಿತಾಯ ಮಾಡಿ ಉದ್ಯಮ ಮತ್ತು ವ್ಯಾಪಾರ ವಿಸ್ತರಣೆಗೆ ಹಣವನ್ನು ತೊಡಗಿಸಲು ಸಾಧ್ಯವಾಗುವುದಿಲ್ಲ. ಇದರ ಪರಿಣಾಮವಾಗಿ ಹೊಸ ಉದ್ಯೋಗ ಅವಕಾಶಗಳು ಸೃಷ್ಟಿಗೊಳ್ಳುವುದಿಲ್ಲ ಮತ್ತು ಉದ್ಯೋಗದ ಪ್ರಮಾಣವು ಏನು ಮಾಡ್ತದೆ, ಹೆಚ್ಚುವ ಅಪಾಯವಿರುತ್ತೈತಿ. ಆದರೆ ಈ ವಾದವನ್ನು